ನಮಸ್ಕಾರ ಎಲ್ಲರಿಗೂ. ಇವತ್ತು ಭೀಮನ್ ಕೊಳ ತಳಗ ಬಂದಿನಿ. ಇಲ್ಲಿ ನೋಡ್ರಿ ಭಯಾನಕ ಎಷ್ಟು ಡೇಂಜರ್ ಐತೆ ಅನ್ನೋದು. ಇದಕ್ಕೆ ಭೀಮನ್ ಕೊಳ ಅಂತ ಯಾಕೆ ಹೆಸರು ಬರ್ತಂದ್ರ ಪಾಂಡವರು ವನವಾಸಕ್ಕೆ ಹೋಗಾಗ 12 ವರ್ಷ ವನವಾಸನ ಹೊಂಟಿರ್ತಾರ. ಅವಾಗ ದ್ರೌಪದಿ ನೀರು ಬೀಳ್ತಾಳ ಕೇಳ್ತಾಳ. ಆ ಟೈಮ್ದಾಗ ಭೀಮನ ಹತ್ರ ಏನೂ ಇರಲ್ಲ. ಅವನ ಹತ್ರ ಇರೋದ ಒಂದು ಗದ ಇರ್ತೈತಿ. ಆ ಗದ ತಗೊಂಡ ನೆಲ ಕೊಡಿತಾನೆ. ನೆಲ ಕೊಡದಾಗಲೇ ಭೂಮಿನ ಬಾಯಿ ತೆರೆದು ನೀರು ಬರ್ತೈತೆ. ಅವಾಗ ನೀರು ಕುಡಿಸ್ಕೊಂಡು ಮುಂದೆ ಹೋಗ್ತಾರ. ಅವಾಗ ಆಗಿರೋದು ಭೀಮನ್ ಕೊಳ ಅಂತ ಹೆಸರು ಅವಾಗ ಕೂತೈತಿ. ಅದ ಭೀಮನ್ ಕೊಳ ನೋಡ್ರಿ ಹಂಗೈತಿ. ಇಲ್ಲಿ ನೋಡ್ರಿ ಎಷ್ಟು ಡೇಂಜರ್ ಆಗಿ ಬರ್ತಾರೆ ಅವ್ರ ತಳಗ. ಸ್ವಲ್ಪ ಕೈ ಜಾರಿ ಬಿದ್ರು ತಳಗ ಅಷ್ಟ ಅವ್ರ ಕತಿನ ಮುಗೀತು. ಅಲ್ಲಿ ನೋಡ್ರಿ 8 ಮಂದಿ ಐತಿ. ಆದ್ರೆ ಇದಕ್ಕೆ ಡೈರೆಕ್ಟ್ ಆಗಿ ನೇರವಾಗಿ ಬರೋ ದಾರಿ ಇದೆಲ್ಲ ಬೇರೆ ಕಡೆ ಐತದ. ಅಚ್ಚಿಡ ಸುತ್ತಾಗತ್ತೆ. ಸ್ವಲ್ಪ ಶಾರ್ಟ್ ಕಟ್ ಆಗತ್ತೆ. ಹಿಂಗ್ ಜಿಗಿದ್ ಬರ್ತಾರೆ. ಸ್ವಲ್ಪ ಜಿಗು ಹೊತ್ನಾಗ ಹುಷಾರಾಗಿ ಜಿಗಿರಿ. ಯಾಕಂದ್ರೆ ಸ್ವಲ್ಪ ಯಾಮಾರಿದ್ರು ನಿಮ್ ಜೀವಕ್ಕೆ ಅಪಾಯ ತರುವಂತ ಸಾಧ್ಯತೆಗಳು ಜಾಸ್ತಿ ಇರ್ತಾವ. ಅಲ್ಲಿ ನೋಡ್ರಿ ಎಷ್ಟು ಚಂದ ಇರ್ತಾರ ಅವರು. ಸ್ವಲ್ಪ ಯಾಮಾರಿದ್ರು ಮುಗಿತ್ ಕತ್ತಿನ ಮುಗಿತಾವ್ರು. ಅದೇ ತರ ಅಲ್ಲಿ ಜಿಗಿ ಆತರ ನೋಡ್ರಿ. ಅಲ್ಲಿಂದ ಬಂದು ಆ ಸೈಡ್ ಹೋಗಿ ಅಲ್ಲಿ ಹೋಗ್ತದ ನೋಡ್ರಿ. ಅಲ್ಲಿ ಬಂದು ಸೇರುತ್ತದು. ಆದರೆ ಇದು ಶಾರ್ಟ್ ಕಟ್ ಆಗಿ ಸ್ವಲ್ಪ ಸಮೀಪ ಆಗದ ಜಿಗಿದು ಬರ್ತಾರೆ. ಆದ್ರೆ ಸ್ವಲ್ಪ ಫುಲ್ ರಿಸ್ಕ್ ತಗೊಂಡು ಬರ್ಬೇಕಾಗುತ್ತೆ. ಭೀಮನ್ ಕೊಳದಿಂದ ಮುಂದೆ ಹೋಗೋಣ. ಮತ್ತೆ ಹತ್ತಬೇಕಿದ್ರೆ ಹತ್ತುವಾಗ ಇದೆ. ಹತ್ತಿಂದ ಮುಂದೆ ಒಂದು ಕಾಯಿ ಹೊಡಿಬೇಕು. ಒಂದು ಹೊಡಿದಿದ್ದಲ್ಲ ಎನರ್ಜಿ ಅಷ್ಟೈತೆ ನೋಡ್ಕೋಬೇಕಂತ ಹೇಳ್ತಾರ. ಒಬ್ರು ಏನೈತಿ ಪಾಂಡವರು ಹೋಗಿದ್ದು ದಾರಿಗೆ ಹೊಡಿಬೇಕಂತ ಒಬ್ರು ಹೇಳ್ತಾರ. ಬಟ್ ಏನ್ ಹಾಕದಾಗ್ಲಿ ನಾವು ಹೊಡೆದ್ ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ ವ್ಯೂ ಹೆಂಗೈತೆ ಅನ್ನೋದು. ಭೀಮ ಗದದಿಂದ ಹೊಡೆದಾಗ ಆ ನೀರು ಬರುತ್ತಲ್ಲ ಆ ಜಾಗ ತೋರಿಸ್ತೀನಿ ಬನ್ನಿ ನಿಮ್ಗೆ. ಭೀಮ ಗದದಿಂದ ಹೊಡೆದಗಳೇ ನೀರು ಬಂದ ಜಾಗ ಇದೆ. ಇಲ್ಲಿ ದ್ರೌಪದಿ ನೀರು ಕುಡಿದು ವನವಾಸಕ್ಕೆ ಹಂಗೆ ಮುಂದೆ ಹೋಗ್ತಾರೆ ಎಲ್ಲರೂ ಕೂಡಿ. ಆ ನಂತರ ಅಲ್ಲಿ ಹೋಗಿ ಲಿಂಗನ ಪೂಜೆ ಮಾಡ್ತಾರ. ಅದೇ ಈಗ ಜ್ಯೋತಿರ್ಲಿಂಗ ಆಗಿ ಪರಿವರ್ತನೆ ಆಗೈತೆ. ಜಾಗ ಗುರು ನೀರು ಬಂದ ಜಾಗ. ನೀರು ಬಂದದ್ದು ಒಂದಾದ್ರೆ ಇಲ್ಲಿ ಇರೋದು ನೋಡಂಗೆ. ಸ್ವಲ್ಪ ಕೈ ಜಾರದು ಬಿದ್ರೆ ಮುಗಿತ ಕಥೆನೆ ಮುಗಿತೆ. ಪೂರ್ತಿ ಅಲ್ಲಿ ಹೋಗ್ಬೇಕು. ಅಲ್ಲಿ ನೋಡ್ರಿ ಹೆಂಗೈತಿ. ಇಲ್ಲಿಂದ ಅಲ್ಲಿ ಹೋಗ್ತದಾರ ನಾವು ಹೋಗ್ಬೇಕ. ಯಾವ ಪ್ಲೇಸ್ ತಾಗ ಹೋದ್ರೆ ಬೆಟರ್ ಆಗಿರುತ್ತೆ ಅಂತ ಯೋಚನೆ ಮಾಡ್ಬೇಕು. ಸ್ವಲ್ಪ ಇಲ್ಲಿ ಹೋದ್ರು ರಿಸ್ಕ್.
ಅಲ್ಲಿ ಹೋದ್ರೆ ಸ್ವಲ್ಪ ಲೇಟ್. ಸುಮ್ಮನೆ ಅಡ್ಡ ದಾರಿ ಇಳಿದು ಬಂದಂಗತ್ತಲ್ಲೋ ಶಿವ. ಎತ್ತಾಕೂ ದಾರಿ ಇಲ್ಲ, ಇಳ್ಯಾಕ ಒಂದು ತ್ರಾಸ ಆದ್ರೆ ಹತ್ತಾಕ ಮತ್ತೊಂದು ಟೆನ್ಷನ್. ಹತ್ತಿದಗಳೇ 2-3 ಗುಡ್ಡ ಹೆಂಗೈತಿ. ಭೀಮ ಗದದ ಹೊಡೆದಗಳೇ ಆಗಿದ್ದ ಹೇಳ್ತಾರೆ. ಯಾವ ಸಲ ಹೋಗ್ಬೇಕ್ರಿ? ಸಾಕಾಸ್ ಹೇಳ್ರಿ, ಸ್ವಲ್ಪ ಜಾಮ ಯಾರು ಯಾಕೋ ಬೈ ನಡಿಯ. ನಡಿ ನಡಿ ಮೊದಲ ಹೋಗು ನಡಿ, ಗುಡ್ಡದ ಮಲ್ಲೈನ ನೋಡು ನಡಿ. ನಡಿ ನಡಿ ಮೊದಲ ಹೋಗು ನಡಿ, ಗುಡ್ಡದ ಮಲ್ಲೈನ ನೋಡು ನಡಿ. ಚಿಂತಿ ಮಾಡಬೇಡ ಹುಚ್ಚ ಕೋಡಿ, ಮಲ್ಲಯ್ಯ ಇರ್ತಾನ ನಮ ಜೋಡಿ. ಕರೆದಾಗ ಬರುತ್ನ ಓಡೋಡಿ, ನಡಿ ನಡಿ ಫುಲ್ ರಿಸ್ಕ್ ತಾಗಾಯ್ತು ಬರ್ತಾರ ನೋಡಿ. ನಾನು ಕೂಡ ಹೆಂಗ ಬಂದೇನೆ. ಹೆಂಗ ಇದ ಭೀಮನ ಕೊಳ್ಳ, ಹಿಂಗೆ ಹತ್ತು ಬರೋದು. ಅಲ್ಲಿದ್ದ ಮಂದಿ ಹಿಂಗಾದ ಒಂದ್ ಸೈಡ್ ಬರುತ್ತೆ. ಇನ್ನೊಂದು ಶಾರ್ಟ್ ಕಟ್ ದಾರಿ ಅಲ್ಲಿ ನೋಡ್ತಾ ಇದಾರ ನೋಡಿ. ಅದು ಶಾರ್ಟ್ ಕಟ್ ದಾರಿ, ಅಲ್ಲಿ ಅದು ಬರ್ತಾರೆ, ಅಲ್ಲಿ ಅವ್ರು ಇಲ್ಲಿ ಅದು ಬರ್ತಾರೆ. ಒಟ್ಟರು ಬಂದು ಸೇರೋದು ಇಲ್ಲಿಗೆ ಲಾಸ್ಟ್. ಅದ್ರಿ ಎಲ್ರಿ ಅದು
ಹೆಂಗದ ಫೋಟೋ ಕೋಣದ ನಮ್ಮ ಜೊತೆಗೆ ಒಂದು 5 kg ಬ್ಯಾಗ್ ಸಿಕ್ಕಾಪಟ್ಟೆ ಸುಸ್ತಾತ ನಾವು ಫೈನಲ್ ಹಂತಕ್ಕೆ ಬಂದೀವ ಇನ್ನೊಂದು ಸ್ವಲ್ಪ ಐತಿ ಹೋಗ್ಬೇಕು ಮ್ಯಾಗ ನೋಡ್ರಿ ಮಂದಿ ಹೆಂಗೆ ಬರ್ತಾರ ಇನ್ನೂ ದೂರ ಐತಿ ಗುರು ಆಗಲ್ಲ ನೀರು ಫ್ರೀ ಕೊಡ್ತಾರ ನೀರು ಫ್ರೀ ಕೊಡ್ತಾರ ಕೊಡ್ಬೇಕ ಯಾವ್ದಿಂದ ಬರ್ತೀರಿ ರಾಯಚೂರು ಅಲ್ಲಿಂದ ಪಾದತ್ರಿ ಇಲ್ಲಿ ಬಂದು ಇದು ಮಾಡಕ್ರಿ ವೆಂಕಟಾಪುರ ನಡ್ಕೊತಂದ್ರಿ ಎಷ್ಟು ಮಂದಿ ಇದೀರಿ ಹ್ಞೂ ಏನ್ರಿ 14 ಜನ ಉಳ್ಕಿದಾರ ಇಲ್ಲ ರೀ ನೀವೇ ಎನ್ಸ್ಕೊಂಡ್ರೆ ನಮ್ಮ ಮನೆ ಮುಂದೆ ಯಾರು ನಾನೇ ಎನ್ಸ್ಕೊಂದಿನಿ ಇಲ್ಲಿ ನೋಡಿದ್ರೆ ಬ್ಯಾವ್ರು ಎಲ್ಲಾರು ಕಿತ್ಕೊಂಡ್ ಬರೋದತ್ತೆ ಏನೇ ಎಲ್ಲಿತ್ತು ಓ ಥ್ಯಾಂಕ್ಸ್ ಸೊ ಬೆಲ್ರ ಒಂದು 5 ನಿಮಿಷ ರೆಸ್ಟ್ ಮಾಡ್ಬೇಕು ಏನ್ ನೋಡಿ ಸಿಕ್ಕಾಪಟ್ಟಿ ಜನ ಬರೋದತ್ತೆ ಇಲ್ಲ ಮುಂದೆ ಗಾಡಿ 5 kg ಬ್ಯಾಗ್ ಒಂದೈತಿ ನೋಡು
ಅಂತೂ ಕೈಲಾಸ ಬಾಗಲ ತಲುಪಿದೀವಿ ಇಲ್ಲಿ. ಇದರಿಂದ ಕಾಣ್ತಾ ಇರೋದು ಕೈಲಾಸ ಬಾಗಲ. ಇಲ್ಲೊಂದು ಕಾಯಿ ಹೊಡಿಬೇಕು. ಕಾಯಿ ಯಾಕೆ ಹೊಡಿಬೇಕಂದ್ರೆ ಅಲ್ಲಿದ್ದ ಎನರ್ಜಿ ಅಷ್ಟೈತಿ ಗೊತ್ತು ಮಾಡ್ಕೊಳಕ್ ಇಲ್ಲೊಂದು ಕಾಯಿ ಹೊಡಿಬೇಕು. ಬರೀ ಕಾಯಿ ಹೊಡಿಯೋಣ. ಈಗ ಕೈಲಾಸ ಬಾಗಲ ಇಲ್ಲಿಗೆ ಲಾಸ್ಟ್ ಒಂದು ಕಾಯಿ ಹೊಡೆದು ಒಳಗೆ ಹೋಗ್ಬೇಕು. ನೋಡ್ರಿ ಹೆಂಗೈತೆ ಇಲ್ಲಿ. ನೋಡ್ರಿ ಮಂದಿ ಹೆಂಗೈತೆ. ಕಡೆ ಬಾಗಿಲದಿಂದ ಕೈಲಾಸ ಬಾಗಿಲ್ಕ ನಡಿ ನಡಿ, ಶ್ರೀಶೈಲ ಬೋರಮ್ಮ ಮಲ್ಲೈನ ದರ್ಶನ ಪಡಿ ಪಡಿ. ಕಡೆ ಬಾಗಿಲದಿಂದ ಕೈಲಾಸ ಬಾಗಿಲ್ಕ ನಡಿ ನಡಿ, ಶ್ರೀಶೈಲ ಬೋರಮ್ಮ ಮಲ್ಲೈನ ದರ್ಶನ ಪಡಿ ಪಡಿ. ಶ್ರೀಶೈಲ ದಾರಿ ಹಿಡಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಹೆಂಗ್ ಅನ್ಸುತ್ತ ಒಂದು ಕಾಮೆಂಟ್ ಹಾಕ್ರಿ. ಭೀಮನ್ಕೊಳ ಎಷ್ಟು ಜನ ಎಷ್ಟು ಸಲ ಇರ್ರಿ ಅಂತ ಕಮೆಂಟ್ ಹಾಕ್ರಿ. ಇದೇ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಯಾರು ಫಾಲೋ ಮಾಡಿಲ್ಲ ಅಲ್ಲಿ ಫಾಲೋ ಮಾಡ್ರಿ.